ಥರ್ಸ್ಡೇ ಈವ್ನಿಂಗು. ಸೊ ಸ್ನಾನ ಪೂಜೆ ಎಲ್ಲ ಮುಗೀತು. ಕೂದಲೇನು ಬಾಚಿಲ್ಲ. ಸಾಮಾನ್ಯವಾಗಿ ಮುಸ್ಸಂಜೆ ಟೈಮಲ್ಲಿ ಕೂದಲು ಬಾಚಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ ಹಾಕಿ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಡಿಮಾರ್ಟ್ ಹೋಗೋಣ ಅಂದ್ಕೊಂಡಿದ್ವಿ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರೋಸರೀಸ್ ಎಲ್ಲ ತಗೊಬರ್ಬೇಕು. ತುಂಬ ದಿವಸಗಳಾಗಿದೆ ತಂದು. ಇವಾಗ ಏನಂತಂದರೆ ಊರಿಗೆ ಹೋಗೋದು, ಊರಿಂದ ಬಂದಮೇಲೆ ಅಕ್ಕ ಮನೆ ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡೋದು ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಗ್ರೋಸರೀಸ್ ಏನು ತೊಗೊಂಡಿರಲಿಲ್ಲ. ಸೊ ಇವತ್ತು ತೊಗೋಬೇಕು. ಇನ್ನು ವೀಕೆಂಡಲ್ಲಿ ಹೋದರೆ ಒಂದೇನಂತಂದರೆ ತುಂಬ ರಶ್ ಇರುತ್ತೆ. ಇನ್ನೊಂದು ಏನಂತಂದರೆ ನನ್ನ ಗಂಡ ನನ್ನ ಕೈಗೆ ಸಿಗಲ್ಲ ಅಂದ ಮಾತ್ರಕ್ಕೆ ಏನೇನೋ ತಿಳ್ಕೊಬೇಡಿ. ಅವರು ಊರಿಗೆ ಹೋಗ್ತಾರೆ. ಊರಲ್ಲಿ ಸ್ವಲ್ಪ ಜಮೀನು ಕೆಲಸ ಅದು ಇದು ಮಾಡಿಸ್ತಾ ಇರೋದ್ರಿಂದ ಊರಿಗೆ ಹೋಗ್ತಾರೆ. ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನನ್ನ ಮಗ ಅವ್ರ ಪಪ್ಪನ ಕರ್ಕೊಂಡು ಕೆಳಗಡೆ ಸೈಕಲ್ ಓಡಿಸ್ತೀನಿ ಅಂತ ಹೋಗಿದ್ದಾನೆ. ಇವಾಗ ಹೋಗಿ ಅವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು ಗ್ರೋಸರೀಸ್ ಎಲ್ಲ ತೊಗೊಬರೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ಪೂಜೆನೂ ಸಹ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗೀತು. ಅದರಲ್ಲಿ ಇವಾಗ ಏನಂತ ಅಂದರೆ ಮಲ್ಲಿಗೆ ಹೂವಂತೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಎಲ್ಲಾದರೂ ಔಟ್ಸೈಡ್ ಹೋದರೆ ಎಲ್ಲಿ ನೋಡಿದ್ರು ಬರೀ ಮಲ್ಲಿಗೆ ಹೂವಿನ ಪರಿಮಳನೇ ಇರುತ್ತೆ. ನನ್ನ ಮಗ ಕೆಳಗಡೆ ಸೈಕಲ್ ಓಡಿಸ್ತಾ ಇದ್ದಾನೆ. ತುಂಬ ದಿವಸಗಳಾಗಿತ್ತು ಅವ್ನು ಸೈಕಲ್ ಓಡಿಸೇ ಇರಲಿಲ್ಲ. ಇವತ್ತು ಅಲ್ಲಿ ರೂಮಲ್ಲಿ ವಿಂಡೋದಲ್ಲಿ ನೋಡ್ತಾ ಇದ್ದೆ, ಒಂದು 2-3 ಮಕ್ಕಳು ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಆಟ ಆಡ್ತಾ ಇದ್ರು. ಹಾಗಾಗಿ ನಾನು ಸೈಕಲ್ ಓಡಿಸ್ತೀನಿ ಪಾಪ ಅಂತ ಹೋಗಿದ್ದೇನೆ. ಇವಾಗ ಅವನನ್ನು ಕರೆಯೋಣ. ಮುದ್ದು ಬಾಮ್ಮ, ಬಾ. ಬರಲ್ವಾ ನೀನು? ಬರಲ್ವಾ? ಸ್ಲೋ ಮುಂದೆ ನೋಡ್ಕೊಂಬ. ವಿಶು ಮಾಡಿದೆಲ್ಲ. ಏ ಹುಷಾರು, ನೀನು ಇಟ್ಟು ಬಾಕಂದ ಅಲ್ಲಿ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಬಿಡೋದಲ್ಲ. ಕರ್ಕೊಂಬ ಬೇಗ. ಬಾಮ್ಮ ಕಂದ, ಬಾ ಅಂಗಡಿಗೆ ಹೋಗಿ ಬರೋಣ. ಮಾಲ್ ಇಷ್ಟೊತ್ತು ಕೇಳಿಸ್ತಾ? ಸಂಜೆ ಟೈಮ್ ವೆಹಿಕಲ್ಸ್ ಜಾಸ್ತಿ ಬರ್ತಿರುತ್ತೆ. ಓ ಬರಲ್ವಾ ನೀನು? ಕಂದ ಇಲ್ಲಿ ನಾವು ಮಾಲ್ಗೆ ಹೋಗ್ತಾ ಇದೀವಿ. ಸರಿ ಬಾಯ್. ಡ್ರೆಸ್ ಚೇಂಜ್ ಮಾಡ್ಕೊಬಾ. ಇಲ್ಲಿ ಬಂದ್ಬಿಟ್ಟು ಓಡಿಸುವಂತೆ ಬಾ. ಮುದ್ದು ಬಂದ್ಬಿಟ್ಟು ಓಡಿಸುವಂತೆ ಬಾಮ್ಮ. ಹಾಕೋ ಏಕಣಸ್ ಇಲ್ಲಿ ನೋಡಿ. ಇಲ್ಲಿ ನನಗೆ ತೋರಿಸು. ಒಂದು ಪೋಸ್ ಕೊಡು. ಓಹೋ ಹೀರೋ. ಬೇಡ ಇಡು, ಬೇಡ. ಅದಲ್ಲ ಇರು. ಅದು ದೊಡ್ಡದ? ಸರಿ ನೋಡು. ದೊಡ್ಡದಾ ಚಿಕ್ಕದ? ಇದು ನೋಡಿದು ಇದನ್ನ ನೋಡು. ಅದನ್ನ ತೆಗಿ. 2 ಬೇಡ, 1 ಅಷ್ಟೇ ಸಾಕು. ಅದು ದೊಡ್ಡದಾಯ್ತು ಅನ್ಸುತ್ತೆ. ಆಗಲ್ಲ ಕಣೋ. ಸರಿಗೆ ಹಾಕು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ಲ? ಚೆನ್ನಾಗಿಲ್ಲ ಅದು. ಬೇರೆ ತಗೋ. ಅದು ನೋಡು, ಅದು ದೊಡ್ಡವ್ರದ್ದು ಅನ್ಸುತ್ತೆ. ವೇಟ್ ಕಂದ ಸುಮ್ಮನೆ. ಅದು ಜಾಮಿಟ್ರಿ ಬಾಕ್ಸ್ ಕಂದು. ಕಾರಲ್ಲ ಅದು ಜಾಮಿಟ್ರಿ ಬಾಕ್ಸು. ಅಲ್ಲಿದೆ ನೋಡು ಆ ಕಡೆ. ಇಲ್ಲೊಂದಿದೆ.
ತಿನ್ನು ಆಯ್ತಾ. ಬರೋದಾದ್ರೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆ ಟೈಮಲ್ಲಿ ಬರೋದು. ಏಕೆ ಏಕೆ ರೇಷನ್ಸ್ ಎಲ್ಲ ಅಲ್ಲಿ ತಗೊಳ್ಬೇಕಾದ್ರೆ ಇದನ್ನೆಲ್ಲ ಹಾಕೋಬೇಕಂದ್ರೆ ಬಿಡ್ತೀನಿ. ಇಲ್ಲ ನಾನು ಹಾಕ್ತೀನಿ ಅಂತ ಹೋಗ್ತಾನೆ. ಇನ್ನೊಂದು ಏನಂದರೆ ಈವ್ನಿಂಗ್ ಬರಬಾರ್ದು. ಹಾಂ, ಸಿಕ್ಕಾಪಟ್ಟೆ ರಶ್. ಒಂದು 3 ಗಂಟೆ ಹಿಂಗೆ ಬರಬೇಕು. ಇಲ್ಲ, ಬೆಳಿಗ್ಗೆ ಒಂದು 10 ಬಂದರೆ ಬೆಟ್ಟರ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಎಷ್ಟು ಮಳೆ ಬರ್ತಾ ಇದೆ. ಇನ್ನು ಪೂಜೆ ಆಗಿರಲಿಲ್ಲ, ಆಲ್ರೆಡಿ ಬಾಗ್ಲಲ್ಲಿ ಹಾಕಿದ್ರೆ ರಂಗೋಲಿ ಎಲ್ಲ ಹೋಯ್ತು. ನೋ 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 ಸಂಭ್ರಮ್, ಬೇಡ ಬೇಡ ಬೇಡ. ಹಾಂ, ಇಲ್ಲೇ ನಿಂತ್ಕೊಂಡು ನೋಡು ಆಯಿತಾ, ಇಲ್ಲೇ ನಿಂತ್ಕೊಳ್ಳಿ. ಆಹಾ, ಗಿಡಗಳ ಮೇಲೆ ಮಳೆ ಹನಿ ಬಿದ್ದರೆ ಅಮ್ಮ ನೋಡೋದಕ್ಕೆ ಏನೋ ಒಂದು ರೀತಿ ಖುಷಿ. ಆ ಗಿಡಗಳೆಲ್ಲ ಧೂಳಾಗಿ ಹೋಗಿದ್ವು, ಮಳೆ ನೀರು ಬಿದ್ದ ತಕ್ಷಣ ವಾವ್ ಇಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಮೊನ್ನೆ ತಾನೇ ಎಲ್ಲನೂ ಪಾಟ್ ಹತ್ರ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ. ಕೆಲವೊಬ್ಬೊಬ್ರು ಚಿಯಾ ಸೀಡ್ಸ್ ಕುಡಿಬೋದಾ, ಕುಡಿಯೋದಕ್ಕಾಗುತ್ತಾ ಅಂತ ಕೇಳಿದಿರ. ಏನು ಅನ್ಸೋದಿಲ್ಲ, ಆರಾಮಾಗಿ ಕುಡಿಬೋದು ಲೆಮನ್ ಹಾಕ್ಕೊಂಡು. ಏನಾದ್ರೂ ನಿಮಗೇನಾದ್ರೂ ಅದ್ರ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಒಂದು ಪಿಂಚ್ ಸಾಲ್ಟ್ ಹಾಕೊಂಡು ಕುಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಹಾಗೆ ಕುಡಿತಾ ಇದ್ದೀನಿ. ಹಾಗಾಗಿ ಈ ಗ್ಲಾಸ್ನ ನಾನು ಲಾಸ್ಟ್ ಟೈಮ್ ಐಕಿಯಾಗಿ ಹೋಗಿದ್ವಿ, ಅವಾಗ ತೊಗೊಂಡು ಬಂದಿದ್ದು. ತುಂಬಾ ಇಷ್ಟ ಆಯಿತು, ಇನ್ನೊಂದು ರೀತಿ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಉಮೇಶ್ ತಗೋ ಇದನ್ನ ಅಂತಂದರು. ಸೊ ಒಂದು ಗ್ಲಾಸ್ ತೊಗೊಂಡು ಬಂದಿದ್ದೆ. ಟೈಮ್ ಆಗಿದೆ ಆಲ್ರೆಡಿ, ನನ್ನ ಮಗ ಇನ್ನು ಮಲಗಿದ್ದಾನೆ. ಅವನು ಇದ್ಮೇಲೆ ಅವನಿಗೆ ಹಾಲು ಮಾಡಿಕೊಡ್ಬೇಕು. ಅಷ್ಟರಲ್ಲಿ ಇದನ್ನು ಕುಡಿದು ಮುಗಿಸೋಣ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು DM ಮಾಡಿದರು, ಮೇಡಮ್ ನೀವು ಇಲ್ಲೊಂದು ಪ್ಲಾಂಟ್ ಇಟ್ಟಿದ್ದೀರಲ್ಲ ಕಿಚನ್ನಲ್ಲಿ, ಅದು ಮನಿ ಪ್ಲಾಂಟ್ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಏನು ಪ್ಲಾಂಟ್ ಅಂತ ನನಗೆ ಗೊತ್ತಿಲ್ಲ. ಇದನ್ನು 1 ಇಯರ್ ಆಯಿತು ಐಕಿಯಾದಲ್ಲಿ ತೊಗೊಂಡು ಬಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡೋದಕ್ಕೆ ಮನಿ ಪ್ಲಾಂಟ್ ಥರನೇ ಇದೆ, ಬಟ್ ಮನಿ ಪ್ಲಾಂಟ್ ಹೌದೋ ಅಲ್ವೋ ಖಂಡಿತ ಗೊತ್ತಿಲ್ಲ. ತೋರಿಸ್ತೀನಿ ಒಂದು ಟೈಮ್ ಇದು ಹೇಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತೊಗೊಂಡು ಬಂದಾಗ ಒಂದು ಚಿಕ್ಕದು ತುಂಬ ಪುಟಾಣಿ ಅಂದರೆ ಪುಟಾಣಿ ಗಿಡ, ಬಟ್ ಇವಾಗಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದೊಂದು ಟೈಮ್ ಇಲ್ಲೇ ನಾನು ಬಾಲ್ಕನಿಲಿ ಇಟ್ಬಿಡ್ತೀನಿ, ಡೈರೆಕ್ಟ್ ಸನ್ಲೈಟಿಗೆ ಇಡಲ್ಲ, ಬಾಲ್ಕನಿನಲ್ಲಿ ಇಡ್ತೀನಿ. ಸೊ ಇವಾಗಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಎಲೆಗಳೆಲ್ಲ ಡಸ್ಟ್ ಆಗಿದೆ, ಇದನ್ನೆಲ್ಲನೂ ಕ್ಲೀನ್ ಮಾಡಬೇಕು. ಇಲ್ಲಂತೂ ಚಿಗುರು ಬರ್ತಾ ಇದೆಯಲ್ಲ, ಇಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಗೈಸ್ ನೋಡಿ, ಮುದ್ದು ಇಲ್ಲಿ ಮಲಗಿದ್ದಾನೆ. ಅವನು ಆ್ಯಕ್ಚುಲಿ ಸಾಕ್ಸ್ ಹಾಕೊಂಡಾಗ ನಾನೇನು ಹೇಳಿದೆ ಅಂತಂದರೆ ಫುಟ್ಬಾಲ್ ಪ್ಲೇಯರ್ ಥರ ಕಾಣಿಸ್ತಾ ಇದೆಯಾ ಯಾಕಂದ ಅಂತ ಅಂದೆ. ಅದಕ್ಕೆ ಅವನ ಸಾಕ್ಸ್ ಹಾಕ್ಕೊಂಡು ಜೊತೆಗೆ ಈ ಹೆಲ್ಮೆಟ್ ಕೂಡ ಹಾಕ್ಕೊಂಡು ಮಲ್ಕೋತೀನಿ ಅಂತ ಮಲಗಿದ್ದ. ನಾನು ಹೆಲ್ಮೆಟ್ ಹಾಗೆ ತೆಗೆದಿಟ್ಟಿದ್ದೀನಿ. ಡಿಮಾರ್ಟಿಂದ ತಂದಿದ್ದಂಥ ಗ್ರೋಸರಿಗಳೆಲ್ಲವನ್ನೂ ಎತ್ತಿಟ್ಟಿ ಆಯಿತು. ನನಗೇನಂತ ಅಂದರೆ ಏನಾದರೂ ಮನೆಗೆ ಗ್ರೋಸರಿ ತರಕಾರಿ ಈ ಥರ ಏನಾದರೂ ತೊಗೊಬಂದಾಗ ಅಂದ ತಕ್ಷಣ ಎಲ್ಲವನ್ನೂ ಆಯಾ ಪ್ಲೇಸಿಗೆ ಎತ್ತಿಡ್ಬೇಕು. ಇಲ್ಲ ಅಂತ ಅಂದರೆ ಆ ವರ್ಕಾಗೆ ಪೆಂಡಿಂಗಲ್ಲಿದೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಡಿಮಾರ್ಟ್ ಜೊತೆಗೆ ಸ್ವಲ್ಪ ಔಟ್ಸೈಡು ಕೂಡ ಶಾಪಿಂಗ್ ಮಾಡಿದ್ವಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನನ್ನ ಬಂಗಾರ ಎದ್ದು ಬಂತು ಚಿನ್ನ ಮರಿ. ಇದ್ರೆ ಆಯ್ತಾ ಕಂದಮ್ಮ? ಇದ್ರೆ ಆಯ್ತಾ? ಓ, ಏನ್ ಹೇಳ್ತಿದ್ದಾನೆ ಗೊತ್ತಾ? ಆಮೇಲೆ ನಮ್ಮ ಮುದ್ದು ಚಿಪ್ಸ್ ತಗೊಬಂದಿದ್ದ ಅಂತ ಹೇಳ್ತಿದ್ದಾನೆ. ಆ ಮುದ್ದು ಒಂದು ಲೇಸ್ ತಗೊಂಡು ಬಂದಿದ್ದ, ತಿಂದು ಖಾಲಿ ಮಾಡ್ಬಿಟ್ಟ ಅಲ್ಲ ಮಗನೇ? ಯಾವುದು?
ಚಾಕ್ಲೇಟ್ ಯಾವುದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತಲ್ಲ ಅದನ್ನು ತಗೊಂಡ್ ಬಂದು ಅದನ್ನು ತಿನ್ಬಿಟ್ಟ. ಇತ್ತೀಚೆಗೆ ನಾವು ಔಟ್ಸೈಡ್ ಫುಡ್ ಏನಂದ್ರೆ ಏನೂ ಕೊಡಿಸ್ತಾ ಇಲ್ಲ, ಬಟ್ ಈಗ ಏನಾದರೂ ಔಟ್ಸೈಡ್ ಹೋದಾಗ ತುಂಬ ಹಠ ಮಾಡಿ ತೆಗೆಸ್ಕೊಳ್ತಾನೆ. ಅದ್ರ ಜೊತೆಗೆ ಜಾಮು ಐಸ್ ಕ್ರೀಮ್ ಅದು ಇದು ಬೇಕು ಅಂತ ಹೇಳ್ತಾ ಇದ್ದೆ, ಬಟ್ ನಾನು ಯಾವುದನ್ನು ಕೊಡ್ಸೋದಕ್ಕೆ ಹೋಗೋದಿಲ್ಲ. ಎಲ್ಲದನ್ನು ಎತ್ತಿ ವಾಪಸ್ ಇಟ್ಬಿಟ್ಟು 10 ರೂಪೀಸ್ ಒಂದು ಚಾಕ್ಲೇಟ್ ಒಂದು ಲೇಸು ತಿಂದ ಅಲ್ಲ ಅಲ್ಲ. ಆಮೇಲೆ ಇನ್ನೇನು ತಗೊಬಂದಿದ್ದೆ ತಗೊಬಂದಿದೆಯಲ್ಲ ಅದು ಏನಂತ ಅಂದ್ರೆ ಡಿಮಾರ್ಟ್ ಇಂದ ಬಂದ್ಮೇಲೆ ಅಲ್ಲೊಂದು ಮ್ಯೂಸಿಕ್ ಗಿಟಾರ್ ಟೈಪ್ ಅಲ್ಲಿ ಇತ್ತು, ಎಕ್ಸೆಲಫೋನ್ ತರ. ಅದನ್ನ ನಾವು ಅಲ್ಲಿ ಇಟ್ಕೊಂಡಿದ್ದ. ಸುಮ್ಮನೆ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ತಗೊಂಡು ಬಂದ 2 ಡೇಸ್ ಇಟ್ಕೊಳ್ಳಲ್ಲ, ಎಲ್ಲನೂ ಹೊಡೆದು ಬಿಸಾಕ್ತಾನೆ. ಹಾಗಾಗಿ ಬೇಡ ಅಂತ ವಾಪಸ್ ಬಂದಿದ್ವಿ. ಅಪ್ಪ ನೆಕ್ಸ್ಟ್ ಡೇ ಹೇಗೆ ಅಂತ ಅಂದ್ರೆ ಅವ್ರ ಪಪ್ಪ ತಂದು ಕೊಡೋವರೆಗೂ ಬಿಡ್ಲಿಲ್ಲ. ಟಾರ್ಚರ್ ಕೊಟ್ಟು ಅವ್ರ ಪಪ್ಪ ಅವ್ನ ಟಾರ್ಚರ್ ತಾಳ್ನಾರ್ದಲೆ ಮತ್ತೆ ಹೋಗಿ ವಾಪಸ್ ತಗೊಬಂದು ಕೊಟ್ರು. ಎಲ್ಲಿಟ್ಟಿದ್ಯಾ ಕದ ಅದನ್ನ, ಎಲ್ಲಿಟ್ಟಿದ್ಯಾ ಅದನ್ನ ತಗೊಂಡ್ ಬಾ ತೋರ್ಸಲ್ಲ. ತುಂಬಾ ಶೆಕೆ ಅಂದ್ರೆ ತುಂಬಾ ಶೆಕೆ ಆಗ್ತಾ ಇದೆ. ಒಂದ್ ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ. ಇದಂತೂ ಹಠ ಮಾಡಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು 1 ಡೇ ಅಷ್ಟೇನೆ ಯೂಸ್ ಮಾಡಿದ್ದು. ಸದ್ಯ ಹೊಡೆದಾಕ್ದೆ ಹಾಗೆ ಇಟ್ಟಿದ್ದೀನಲ್ಲ, ಅದೇ ನಮ್ಮ ಪುಣ್ಯ. ಕದಾಗಿ ನೀವು ಬಾರ್ಸೋದಕ್ಕೆ 2 ಕಡ್ಡಿ ತರ ಕೊಟ್ಟಿದ್ರಲ್ಲ, ಅದೆಲ್ಲಿ ಥರದ್ದು 2 ಕಡ್ಡಿ ಕೊಟ್ಟಿದ್ದಾರೆ. ಇದಕ್ಕೂ ಮಾರ್ಕರ್ ಪೆನ್ನಲ್ಲಿ ಏನೋ ತಗೊಂಡಿಟ್ಟಿದ್ದಾನೆ. ಏನದು ಚಾಕ್ಲೇಟ್ ಈ ತರ ಮಾಡೋದು. ಇದನ್ನ 2 ಕೊಟ್ಟಿದ್ದಾರೆ, ಇನ್ನೊಂದೆಲ್ಲ ಹಾಕಿದ್ದಾನೆ. ಏನು ಡಿಮಾರ್ಟಿಂದ ಏನೇನೆಲ್ಲ ತಗೊಂಡು ಬಂದೆ ಅಂತ ತೋರಿಸ್ತೀನಿ. ಈ ಥರದ್ದು ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಾಟಲು, ಚೆನ್ನಾಗಿದೆ ನೋಡೋದಕ್ಕೆ. 1 kg ಬಾಟಲ್ ಅಂತ ಇದೆ ಇದ್ರ ಮೇಲೆ. ಇದು MRP ಬಂದ್ಬಿಟ್ಟು ಆ್ಯಕ್ಚುಲಿ 120 ಇದೆ, ಬಟ್ ಇದು 89 ರೂಪೀಸ್ಗೆ 4 ಇತ್ತು. ಇದು ಪ್ಲಾಸ್ಟಿಕ್ ಬಾಟಲ್, ಇದು ನನಗಲ್ಲ, ಊರಲ್ಲಿ ನಮ್ಮ ಅತ್ತೆಗೆ ಬೇಕಿತ್ತು, ಅದಕ್ಕೋಸ್ಕರ ತಗೊಂಡು ಬಂದೆ. ಇದು ನೋಡೋದಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಮತ್ತು ಏನಾದರೂ ಗ್ರೋಸರೀಸ್ಗಳನ್ನೆಲ್ಲ ನೀಟಾಗಿ ಎಲ್ಲದನ್ನು ಒಂದೇ ಥರ ಬಾಕ್ಸಲ್ಲಿ ಇಟ್ಟಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು. ಇದು ಒಂದು ಇದರಲ್ಲಿ 4 ಬಾಟಲ್ ಇದೆ. ಈ ಥರದ್ದು 2 ತೊಗೊಂಡೆ, ಸೊ 8 ಬಾಟಲ್ ಇದೆ. ಇನ್ನೊಂದು ಎಲ್ಲೋಯ್ತು, ಇಲ್ಲಿದೆ. ಇದು 100 ಜೊತೆಗೆ ಚಿಕ್ಕದು, ಇದು 500 ml ಅನಿಸುತ್ತೆ. ಇದು 500 ml. ಇದನ್ನು ಅಷ್ಟೇ 89 ರೂಪೀಸು, ಬಟ್ ಇದರಲ್ಲಿ 6 ಇದೆ ಆಯಿತಾ. ಆಮೇಲೆ ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದನ್ನು ನನ್ನ ಹಸ್ಬೆಂಡ್ ತೊಗೊಂಡ್ರು ಪ್ಯಾಂಟು. ಇದು ಫಾರ್ಮಲ್ ಆಫೀಸ್ ವೇರು. ಮೆಟೀರಿಯಲ್ ಚೆನ್ನಾಗಿತ್ತು, ಸುಮ್ಮನೆ ಹಾಗೆ ಈಗೇನೋ ನೋಡೋದಕ್ಕೆ ಅಂತ ಹೋದ್ರು. ಆಮೇಲೆ ಮೆಟೀರಿಯಲ್ ಚೆನ್ನಾಗಿದೆ, ಆಫೀಸ್ ವೇರ್ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಇದ್ರ ಪ್ರೈಸ್ ಬಂದುಬಿಟ್ಟು 499, 500 ರೂಪೀಸು. ಆಫೀಸ್ ವೇರ್ಗೆ ಫಾರ್ಮಲ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಪ್ಯಾಂಟ್ ತೊಗೊಂಡ್ರು. ಇದೂ ಅಷ್ಟೇ, ಇದು ಅಷ್ಟೇ ಮೆಟೀರಿಯಲ್. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ. ಇದೇ ಥರದಲ್ಲಿ ಆ ಕಲರ್ ಸಿಗುತ್ತಾ ಅಂತ ನೋಡಿದ್ವಿ, ಸಿಗಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದುಬಿಟ್ಟು 599. ಅದಕ್ಕಿಂತ ಇದು 100 ರೂಪೀಸ್ ಜಾಸ್ತಿ ಇದೆ. ಇನ್ನು ಪಾತ್ರೆ ತೊಳೆಯೋ ಸ್ಕ್ರಬ್ಬರು, ಇದು ಇಲ್ಲೇ ಮಿಸ್ಸಾಗಿ ಇಲ್ಲೇ ಉಳ್ಕೊಂಡಿದೆ. ಜೊತೆಗೆ ಇದೊಂದು ಟೀ ಶರ್ಟ್ ಮನೆ ಹತ್ರ ಹಾಕೊಳ್ಳೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 99 ರೂಪೀಸು. ಮೆಟೀರಿಯಲ್ಲು ಚೆನ್ನಾಗಿದೆ, ಮನೆ ಹತ್ರ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದು. ಇನ್ನು ಇದೊಂದು ಹ್ಯಾಂಡ್ ಟವೆಲ್ಲು. ಇದ್ರ ಪ್ರೈಸ್ ಎಷ್ಟಿದೆ? 49, 50 ರೂಪೀಸು. ಇನ್ನು ನನ್ನ ಮಗನಿಗೆ ಸ್ಕೂಲ್ಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಅವನಿಗೆ ಡೈಲಿ ಬ್ಯಾಸ್ಕೆಟ್ಗೆ ನ್ಯಾಪ್ಕಿನ್ ಬೇಕಲ್ಲ. ಈ ಥರದ್ದೊಂದು 4 ನ್ಯಾಪ್ಕಿನ್, 4 ಅಲ್ಲ 5 ಇದೆ, 5 ನ್ಯಾಪ್ಕಿನ್ ತೊಗೊಂಡೆ. ಒಂದಕ್ಕೆ 20 ರೂಪೀಸ್ ಇದೆ. ಇದು 2 ಮಾತ್ರ 25 ಇದೆ. ಇದು 2 ಸ್ವಲ್ಪ ಬಿಗ್ ಸೈಜ್ ಇದೆ, ಮತ್ತು ಇದು ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಇದು 2ಕ್ಕೆ 25. ಓಕೆ ಬಂಗಾರ. ಆಮೇಲೆ ಇದೊಂದು ವಾಟರ್ ಬಾಟಲ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಡಿಮಾರ್ಟಲ್ಲಿ ತೊಗೊಳ್ಳಿಲ್ಲ, ನನ್ನ ಮಗನಿಗೆ ಸ್ಟೀಲ್ ಬಾಟಲ್ಲೇ ಕೊಡಬೇಕು. ಬಟ್ ಮುಂಚೆ ಇದ್ದಿದ್ದು ಏನಾಯಿತು ಅಂತಂದರೆ ಸ್ಟೀಲ್ ಕ್ಯಾಪೇ ಇತ್ತು. ಏನಮ್ಮ ತೋರಿಸ್ತೀನಿ ಕೊಡು. ಅಂತಂದರೆ ಈ ರೀತಿ ಕ್ಯಾಪ್ ಓಪನ್ ಮಾಡಬೇಕಾಗಿತ್ತು. ಓಪನ್ ಮಾಡಿದಾಗ ಏನಾಗೋದು ಅಂತಂದರೆ ಸ್ವಲ್ಪ ಏನಾದರೂ ಬಿದ್ದರೆ ಇರೋ ಬರೋ ವಾಟರ್ ಎಲ್ಲ ಚೆಲ್ಲೋಗ್ತಾ ಇತ್ತು. ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಡೆ. ಇದು ಹೇಗೆ ಅಂತಂದರೆ ಇಲ್ಲಿ ಓಪನ್ ಮಾಡಿಬಿಟ್ಟು ಕುಡಿಯೋದು. ಇನ್ನು ಎಲ್ಲಾದರೂ ಔಟ್ಸೈಡ್ ಹೋಗೋದಾದ್ರೆ ಆರಾಮಾಗಿ ಈ ರೀತಿ ಇಟ್ಕೊಂಡು ಕ್ಯಾರಿನೂ ಮಾಡ್ಬೋದು. ಇದು ಇಲ್ಲೇ ಒಂದು ಪಾತ್ರೆ ಅಂಗಡಿಯಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು ಅದ್ರ ಮೇಲಿರೋದು MRP ಬಂದುಬಿಟ್ಟು 540, ಆಮೇಲೆ 370 ಇದೆ ಆಫ್ಟರ್ ಡಿಸ್ಕೌಂಟ್.
ಓಕೆ, ನೀನು ಕ್ರಿಕೆಟರ್ ಹೆಲ್ಮೆಟ್ ಎಲ್ಲ ಹಾಕೊಂಬಂದು ನಾನು ಕ್ರಿಕೆಟರ್ ಅಂತ ಹೇಳಿ ಅಂತಿದ್ದಾನೆ. ಇದಕ್ಕೆ 370 ಕೊಟ್ಟೆ. ಓಕೆ, ಬಾಯ್. ಆ್ಯಂಡ್ ಆಮೇಲೆ ಇದೆರಡು ಪ್ಯಾಂಟ್ ತಗೊಂಡೆ. ಆ್ಯಕ್ಚುಲಿ ಇವಾಗೆಲ್ಲ ಈ ರೀತಿ ಫ್ರೀ ಪ್ಯಾಂಟ್ಗಳೇ ಅಲ್ವಾ ಜಾಸ್ತಿ ಇರೋದು. ಈ ಹತ್ರ ಏನಂತಂದರೆ ಟೈಟ್ ಪ್ಯಾಂಟ್ ಲೆಗಿನ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಅನ್ಸಲ್ಲ. ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ವಿಶಾಲಲ್ಲಿ ಇದೊಂದು ಮತ್ತೆ ಇದೊಂದು ತಗೊಂಡೆ. ಇದನ್ನ ಆ್ಯಕ್ಚುಲಿ ಮುಂಚೆ ತಗೊಂಡಿದ್ದೆ ಈ ಥರದ್ದು ಎರಡು, ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಹಾಗಾಗಿ ಇದನ್ನೊಂದು ತಗೊಂಡೆ. ಅದು 299. ಅದ್ರ ಜೊತೆಗೆ ಇದೊಂದು. ಇವಾಗೆಲ್ಲ ಇದೇ ಥರ ಅಲ್ವಾ, ಫುಲ್ಲು ಲೂಸು. ಇದು ಅಷ್ಟೇ, ಕಲರ್ ಚೆನ್ನಾಗಿದೆ. ಏನಮ್ಮ ವಾಟರ್ ಬೇಕಾ ಕೊಡ್ತೀನಿ. ಬ್ರೆಡ್ ಔಟ್ ಸೈಡ್ ಶಾಪಲ್ಲಿ ತಗೊಂಡು ಬಂದಿದ್ದು. ಇದು ನಿನಗೆ ಸ್ಕೂಲ್ ಬಟ್ಟೆ ಬೇಕಿತ್ತಲ್ಲ, ಎಲ್ಲ ಬಿದ್ದೋಯ್ತು. ಇದೆಲ್ಲ ಇನ್ನರ್ ಗಾರ್ಮೆಂಟ್ಸು, ನನ್ನ ಮಗಂದು ಮತ್ತು ನನ್ನ ಹಸ್ಬೆಂಡ್ ಇಬ್ಬರದು ಇದೆ. ಕೊಡುತ್ತಲ್ಲ ನೋಡೋಣ, ತೋರ್ಸೇನ ಕೊಡು. ಪ್ಯಾಂಟ್ ಇಲ್ಲ, ಪ್ಯಾಂಟ್ ಹಾಕುವಾಗಿಲ್ವಲ್ಲ ಸ್ಕೂಲ್ಗೆ. ಆಮೇಲೆ ನನ್ನ ಮಗ ಏನಂತಂದ್ರೆ ಸಮ್ಮರಲ್ಲಿ ಫುಲ್ ಟಾಲ್ ಆಗಿಬಿಟ್ಟಿದ್ದಾನೆ. ಕೊಡುತ್ತಲ್ಲ, ಫುಲ್ ಟಾಲ್ ಆಗಿದ್ದಾನೆ. ಲಾಸ್ಟ್ ಇಯರ್ದ ಒಂದು ಡ್ರೆಸ್ಗಳೆಲ್ಲ ತುಂಡ ಆಗ್ತಾ ಇದೆ. ಹಾಗಾಗಿ ಅವನು ಸ್ಕೂಲ್ಗೆ ಕಲರ್ ಡ್ರೆಸ್ಸೇ ಇರೋದು, ಮತ್ತೆ ಟೀ ಶರ್ಟು ಶಾರ್ಟೇ ಹಾಕಬೇಕು. ಸೊ ಹಾಗಾಗಿ ಒಂದು 5 ಜೊತೆ ತೊಗೊಳ್ಳೋಣ ಅಂತ ಹೋದ್ವಿ. ನನಗೆ ಯಾಕಂದ್ರೆ ಕಲೆಕ್ಷನ್ ಅಷ್ಟು ಇಷ್ಟ ಆಗಿಲ್ಲ. ಹಾಗಾಗಿ 2 ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಜೊತೆ. ಇದಕ್ಕೆ 500 ಇದು ಮತ್ತೆ ಇದು. ಕೊಡುಕಂದ ಅದ್ರ ಜೊತೆಗೆ ಇದೊಂದು ಜೊತೆ ತಗೊಂಡೆ. ಇದನ್ನು ಅಷ್ಟೇ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ್ಯಕ್ಚುಲಿ ನನಗೇನು ಗೊತ್ತಾ, ವೈಟ್ ಮತ್ತು ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ ಆಗುತ್ತೆ. ನಿಂದೇನೆ. ಇದನ್ನು ಅಷ್ಟೇ. ಇದು ಮೆಟೀರಿಯಲ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಇದು 700 ಇದೆ. ಕೊಡುಕಂದ ಅದನ್ನ. ಇದ್ರ ಶಾರ್ಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದ್ರ ಎರಡರದ್ದು ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ತಗೊಂಡೆ. ಸೊ ಇದಿಷ್ಟು ನಮ್ಮ ಶಾಪಿಂಗು. ಇನ್ನು ಮುದ್ದಿಗೆ ಇನ್ನೊಂದಷ್ಟು ಟೀ ಶರ್ಟು ಶಾರ್ಟ್ಸು ತಗೋಬೇಕಿತ್ತು. ಸೊ ಜೂಡಿಯೋ ಇಲ್ಲಾಂದರೆ ಟ್ರೆಂಡ್ಸ್ಗೆ ಹೋಗ್ಬಿಟ್ಟು, ಇಲ್ಲಾಂದರೆ ಮ್ಯಾಕ್ಸ್, ಈ 3ರಲ್ಲಿ ಹಾಕ್ಬಿಟ್ಟು ತೊಗೊಬರೋಣ ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇದೆರಡು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿಡೋಣ. ಫಸ್ಟು ನನ್ನ ಮಗನಿಗೆ ಹಾಕೊಡೋಣ. ನೋಡಿ ಇಲ್ಲಿ ಇವನು ಕ್ರಿಕೆಟ್ ಪ್ಲೇಯರ್ ಅಂತೆ. ಹೆಲ್ಮೆಟ್ ಹಾಕೊಂಡು, ಸಾಕ್ಸ್ ತೋರಿಸು. ಸಾಕ್ಸ್ ಹಾಕೊಂಡು, ಬ್ಯಾಟ್ ಇಲ್ಲ, ಬಾಲ್ ಇಲ್ಲ, ಬಟ್ ಕ್ರಿಕೆಟ್ ಪ್ಲೇಯರ್.